ವಡೋದರಾದಲ್ಲಿ ನಿನ್ನೆ ನಡೆದ ಮೊದಲ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ 4 ವಿಕೆಟ್ಗಳಿಂದ ಪ್ರವಾಸಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಜಯ ಗಳಿಸಿತು. ಈ ಗೆಲುವಿನೊಂದಿಗೆ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 3 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆಯೊಂದಿಗೆ ಶುಭಾರಂಭ ಮಾಡಿತು. ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ 8 ವಿಕೆಟ್ ನಷ್ಟಕ್ಕೆ 300 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಗಳಿಸಿತು. ಆಕರ್ಷಕ ಅರ್ಧಶತಕ ಗಳಿಸಿದ ಡ್ಯಾರಿಲ್ ಮಿಚೆಲ್ 84 ರನ್, ಹೆನ್ರಿ ನಿಕೋಲಸ್ 62 ರನ್ ಮತ್ತು ಡೇವೋನ್ ಕಾರ್ನ್ವೆ 56 ರನ್ ಗಳಿಸಿ ಪ್ರವಾಸಿ ತಂಡದ ಪೈಪೋಟಿಯ ಮೊತ್ತಕ್ಕೆ ಕಾರಣರಾದರು. ಭಾರತದ ಬೌಲರ್ಗಳ ಪೈಕಿ ಶಿಸ್ತಿನ ದಾಳಿ ಸಂಘಟಿಸಿದ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಹಾಗೂ ಕುಲ್ದೀಪ್ ಯಾದವ್ 1 ವಿಕೆಟ್ ಉರುಳಿಸಿದರು. ಉತ್ತರವಾಗಿ 301 ರನ್ಗಳ ಗುರಿ ಬೆನ್ನತ್ತಿದ ಭಾರತ 49 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 306 ರನ್ ಗಳಿಸಿ ವಿಜಯೋತ್ಸವ ಆಚರಿಸಿತು. ಅತ್ಯುತ್ತಮ ಬ್ಯಾಟಿಂಗ್ ಲಯ ತೋರಿದ ವಿರಾಟ್ ಕೊಹ್ಲಿ 91 ಎಸೆತಗಳಲ್ಲಿ 8 ಬೌಂಡರಿ ಮತ್ತು 1 ಸಿಕ್ಸರ್ ಸೇರಿದಂತೆ ಅಮೂಲ್ಯ 93 ರನ್ ಗಳಿಸಿ ಭಾರತದ ಇನ್ನಿಂಗ್ಸ್ನಲ್ಲಿ ಮಿಂಚಿದರು. ಆದರೆ ಅವರು ಅನಗತ್ಯ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಕೈಚೆಲ್ಲುವುದರೊಂದಿಗೆ ಕೇವಲ 7 ರನ್ಗಳಿಗೆ ಶತಕ ವಂಚಿತರಾದರು. ಉಳಿದಂತೆ ನಾಯಕ ಶುಭ್ಮನ್ ಗಿಲ್ 56 ರನ್, ಶ್ರೇಯಸ್ ಅಯ್ಯರ್ 49 ರನ್, ಕೆಎಲ್ ರಾಹುಲ್ ಅಜೇಯ 29 ರನ್, ಹರ್ಷಿತ್ ರಾಣಾ 29 ರನ್ ಮತ್ತು ರೋಹಿತ್ ಶರ್ಮಾ 26 ರನ್ ಗಳಿಸಿದರು. ನ್ಯೂಜಿಲೆಂಡ್ ಬೌಲರ್ಗಳ ಪೈಕಿ ಕೈಲ್ ಜಾಮಿಸನ್ 4 ವಿಕೆಟ್ ಪಡೆದರೆ ಇತರೆ ದಾಳಿಕಾರರು ಭಾರತದ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚು ಪ್ರಭಾವ ಬೀರಲಿಲ್ಲ. ಎರಡನೇ ಏಕದಿನ ಪಂದ್ಯ ನಾಡಿದ್ದು ಬುಧವಾರ ರಾಜ್ಕೋಟ್ನಲ್ಲಿ ನಡೆಯಲಿದೆ.